ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಗಿಚ್ಚಿ ಗಿಲಿಗಿಲಿಯ ಒಂದು ಟೀಮ್, ಒಂದು ಚಿಕ್ಕ ಸ್ಪೂಫ್, ಬಿಗ್ ಬಾಸ್ನ ಒಂದು ಸ್ಪೂಫ್ ಒಟ್ಟಿಗೆ. ಇದು ಬಿಗ್ ಬಾಸ್ ಸೀಸನ್ 10ಗೆ ಸ್ವಾಗತ. ಮನೆ ಒಳಗೆ ಕಾಲಿಡ್ತಾ ಇರೋ ಮೊದಲನೇ ಕಂಟೆಸ್ಟೆಂಟ್ ನಮ್ರತಾ. ಎಷ್ಟು ದೊಡ್ಡದಾಗಿದೆ. ನಾನು ಚಂದನ್ಗಿಲಿ ಇಲ್ಲೇ ಶಿಫ್ಟ್ ಆಗ್ಬಿಡ್ಬೇಕಪ್ಪ. ಇದು ಬಿಗ್ ಬಾಸ್. ಮನೆ ಒಳಗಡೆ ಮೈಕ್ ಹಾಕೋದನ್ನೇ ಮರೀತಾರೆ. ನಿವೇದಿತಾ, ನೀವು ಕ್ಯಾರೆಕ್ಟರ್ನೇ ಮರ್ತಿದ್ದೀರಿ. ನಿಮ್ಮ ಕ್ಯಾರೆಕ್ಟರ್ ನಮ್ರತಾ. ಸಾರಿ ಬಿಗ್ ಬಾಸ್, ಇವಾಗ ನಾನು ಕ್ಯಾರೆಕ್ಟರ್ ಆಗ್ಬೇಕಲ್ಲ. ಹಾ, ನಮ್ರತಾ ಆಗ್ತೀನಿ. ಓ ಮೈ ಗಾಡ್, ಸ್ವಿಮ್ಮಿಂಗ್ ಪೂಲ್ ಎಷ್ಟು ದೊಡ್ಡದಾಗಿದೆ. ನಾವು ಫಸ್ಟ್ ಟೈಮ್ ಲೈವ್ ಅಲ್ಲಿ ಈ ತರ ನೋಡ್ತಿರೋದು. ಓ ಮೈ ಗಾಡ್, ಕಿಚನ್. ಇದೇನಾ ಕಿಚನ್ ಅಂದ್ರೆ? ನಾನಂತೂ ನನ್ನ ಮನೇಲೂ ಕಾಲಿಟ್ಟಿಲ್ಲ, ಇಲ್ಲೂ ಕೂಡ ಕಾಲಿಡಲ್ಲ. ಅಂದಂಗೆ ಬಿಗ್ ಬಾಸ್ ನಮ್ಮೊಂದು ಟಾಸ್ಕ್ ಕೊಟ್ಟಿದ್ರಲ್ಲ. ನಮ್ರತಾ, ಏನು ಮಾಡುತ್ತಿದ್ದೀರಿ? ಅದೇ ಬಿಗ್ ಬಾಸ್, ನೀವು ಹಾಲು ಕಾಯಿಸಿ ಅಂತ ಅಂದಿರಲ್ಲ, ಅದಕ್ಕೆ ಹಾಲನ್ನ ಕಾಯಿಸ್ತಾ ಇದ್ದೆ. ನಿಮ್ಮ ಕಾಮಿಡಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಬಿಗ್ ಬಾಸ್. ಈ ಕೂಡಲೇ ಮುಖ್ಯ ದ್ವಾರದ ಮುಖಾಂತರ ಮನೆಗೆ ಹೊರಡಬಹುದು. ಆನೆ ಬಂತು ನಾನೇ. ನಾನು ಬಿಗ್ ಬಾಸ್ ಸೀಸನ್ 10 ಗೆಲ್ಲಕ್ ಬಂತು. ಆನೆ ಬಂತು ಯಾವ ಊರ? ಬಾಳೆಬೇಕಾ? ಬಾಳೆಹಣ್ಣು ನಾನೇ ಬಂತು ಅಂದಲ್ಲ, ಅದಕ್ಕೆ ಕೇಳಿದೆ. ಒಂಟಿ ಸಲಗ. ಓ ಮೈ ಗಾಡ್, ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿ. ತಾಯಿ, ನನ್ನ ಎಂಟ್ರಿಗೆ ಸಾಂಗ್ ಅದು. ನೀವು ವಿನಯ್ ಅಂತ ಹೊರಗಡೆ ಒಂದು 35 ಸ್ಟಾರ್ಟ್ಅಪ್ ಇದೆ. ಲೈವ್ ಅಲ್ಲಿ ನೋಡ್ಬೋದಾ? ನೋಡಕ್ ಆಗಲ್ಲ, ಸ್ಟಾರ್ಟ್ಅಪ್ ಅಲ್ವಾ, ಇನ್ನು ಸ್ಟಾರ್ಟ್ ಆಗಿಲ್ಲ. ಸರಿ, ಬನ್ನಿ ಮನೆಯೆಲ್ಲ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಜಿಮ್ ಮಾಡೋಣ, ಆಮೇಲೆ ಮನೆ ನೋಡೋಣ. ಇದನ್ನ ಅಲ್ಲಾಡಿಸ್ತಾ ಬಲ್ಲ ಪ್ರತಾಪ್. ಹಾಯ್, ನಾನು ಅಮೃತ ಅಂತ. ನಾನು ಡ್ರೋನ್ ಪ್ರತಾಪ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ನಾನು ವರ್ಲ್ಡ್ ಫೇಮಸ್. ನೀನ್ ಯಾರಾದ್ರೂ ಆಗಿರೋ ಗುರು, ಮನೇಲಿ ಬಾತ್ರೂಮ್ ಮಾತ್ರ ಕ್ಲೀನ್ ಆಗಿರ್ಬೇಕು. ನನಗೆ ಅದೊಂದು OCD ಇದೆ. ಕೊಡಿ ಅಣ್ಣ ಅದನ್ನ. ಏನ ಅಣ್ಣ ಕೊಡಿ ಅಣ್ಣ. ಏನು ಅಣ್ಣ ಅದೇ VCD ತಂದಿದ್ದೀನಿ ಅಂದ್ರಲ್ಲ, ಅದನ್ನ ಕೊಡಿ. ಅದ್ರಲ್ಲಿ ಮೋಟ್ರ್ ಬಿಚ್ಚಿ ನಾನು ಡ್ರೋನ್ ಮಾಡಿ ಅಂತ ಹಾರಿಸ್ತೀನಿ. ಹಾಯ್ 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 ಹಾಯ್, ನಾನು ಕಾರ್ತಿಕ್ ಅಂತ. ಏನೋ ಮಚ್ಚ, ಹೊರಗಡೆ 10 ವರ್ಷದಿಂದ ಫ್ರೆಂಡು, ಮತ್ತ್ಯಾಕೋ ಪರಿಚಯ ಮಾಡ್ತಾರೆ? ಇವೆಲ್ಲ ಸ್ವಲ್ಪ ಮ್ಯಾನರಿಸಮ್ನ ಹಿಡಿದು ಬಿಟ್ಟಿದ್ದೀರಾ. ನಾನೇ ಕಾರ್ತಿಕ್ ಅಂತ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಹೇಳ್ಬಿಟ್ಟೆ. ಮಗ, ನೀನ್ಯಾವ ಪಾತ್ರ ಮಾಡ್ತಿದ್ಯಾ? ವಿನಯ್. ನಾನೆಲ್ಲ ಭಾರತದ ಮೇಲೆ 17 ಸರಿ ದಂಡೆತ್ ಬಂದಲ್ಲ, ಮೊಹಮ್ಮದ್ ಗಜ್ನಿ ಅನ್ಕೊಂಡ್ಬಿಟ್ಟಿದ್ದೆ. ಮೇಕಪ್ ಅವನು ತುಂಬಾ ಅಪ್ಡೇಟ್ ಕಣು, ಅದಕ್ಕೆ ಸರಿಯಾಗಿ ಅನ್ಸ್ಬಿಟ್ಟವನೆ. ಲೋ ಮಚ,
ಅಣ್ಣ ಮೇಲೆ ತೊಳಿ ನನ್ನ ಕಾಲಕ್ಕೆ ಬೀಳ್ತವ್ರೆ ಅನ್ಕತ್ತಾರೆ. ಸೈಲೆಂಟ್ ಆಗಿರ್ಬೇಕು ಮನೇಲಿ. ನಾನ್ ಕಾರ್ತಿಕ್ ಅಂತ. ನನ್ನ ಅಮೃತ ಅಂತ. ಅಮೃತನೇ ಸಿಕ್ಕಂಗಾಯ್ತು. ಏನಿಲ್ಲ, ಕಾರ್ತಿಕ್ ಅಂತ. ಸಖತ್ತಾಗಿದ್ದೀರಾ Thank you. ಮಚ್ಚ? ಏನೋ ಈ ಮನೇಲಿ ಒಬ್ಳೆ ಹುಡುಗಿನ? ಒಬ್ಳೆ ಕಣ. ಹಿಂಗಂದ್ರೆ ಬತ್ತಾನೆ ಇರ್ಲಿಲ್ಲ. ಇನ್ನೂ ಬರೋರು ಇದ ತಡಿಯೋ. ಹೌದಾ? ಸಂಗೀತ ಅಂದ್ರೆ ನೀವೇನಾ? ಹೌದು. ಏ ಹೌದು ಕಣೋ, ಇವಳೆ ಕರೆಕ್ಟ್ ಪಾಯಿಂಟ್ ಬಿಟ್ಟಿದ್ದಾಳೆ. ನಾನ್ ಮಾತಾಡ್ತೀನಿ ನೋಡಿ ಈಗ. ಹಾ. ಅಂದಂಗೆ ಕಾರ್ತಿಕ್ ಅಂತ ಸಂಗೀತ ಅಲ್ವಾ? ಹೌದು. ಅದೇ ನಮೃತ ಅನ್ಕೊಂಡ್ಬಿಟ್ಟೆ ನಾನು. ಹೌದು. ಏನು ಒಂದೇ ಡೈಲಾಗ್ ಕೊಟ್ಟಿರೋದು. ಇವಾಗ ನಾನ್ ಮಾಡ್ತೀನಿ ನೋಡು. ನೀವು ನಾನು ತುಂಬಾ ಇಷ್ಟಪಡ್ತಿದ್ದೀರಂತೆ. ಹೌದು. ಹೇಳಿಲ್ವಾ? ಏ ಯಾಕ ಮಚ? ಮಚ್ಚ. ಬಿಡ್ತೀಯನಲ್ಲೇ ಅಷ್ಟೋರ್ ಹೊಡ್ತೇನೆ ನಾನು. ನಾನು ಅಷ್ಟೋರ್. ಕಾರ್ತಿಯಣ್ಣ ಸುಮ್ಮನಿರಿ. ದಿಸ್ ಇಸ್ ಟೂ ಮಚ್. ನಾನೇನ್ ಬೇಕು ಅಂತ ನಿನ್ನ ಹತ್ರ ಬಂದಿನ? ಇಲ್ಲ ವಿನಯ್, ನಿನ್ನ ಎಷ್ಟಲ್ಲಿ ಬೇಕು ಅಷ್ಟಲ್ಲಿ ಬೇಕು. ಓಕೆ, ಥ್ಯಾಂಕ್ ಯು. ಏನು ಗುರು? ಮಚ್ಚ ನಾನ್ ಮಾತಾಡ್ತೀನಿ ಮಚ್ಚ, ನಾನ್ ಮಾತಾಡ್ತೀನಿ. ಮತ್ತೆ ಸಂಗೀತ ತಲೆ ಕೆಡ್ಸ್ಕೊಬೇಡ. 10 ವರ್ಷದಿಂದ ವಿನಯ್ ನೋಡ್ತಾ ಇದ್ದೀನಿ. ಇನ್ಮೇಲೆ 100 ದಿನ ಈ ಮನೇಲಿ ನಿನ್ ಭಾರ ನಾನ್ ಹೊರ್ತೀನಿ. ಹೌದಾ ಕಾರ್ತಿಕ್? ಸ್ವೀಟ್ ಆಫ್. ಬಾ. ಎಸ್ ಪ್ಲೀಸ್. ಎಸ್ ಒತ್ಕೋ. ಒಂದು ನಿಮಿಷ. ಬೇಡ, ಇದನ್ನ ಒರಿಜಿನಲ್ಸ್ಗೆ ಬಿಡೋಣ, ನಾವು ನಡ್ಕೊಂಡು ಹೋಗೋಣ. ಸಂಗೀತ, ಹಾ. ನೀನು ಹಗಲೊತ್ತಲ್ಲಿ ಚಂದಮಾಮ ನೋಡಿದ್ಯಾ? ಎಲ್ಲಿ? ಅಲ್ಲಿ ಮೂಲೆ ನೋಡು ಕಾಣುತ್ತೆ. ಶಿವ. ಹಾಯ್, ನಾನು ಅಮೃತ ಅಂತ. ನಿಮ್ಮ ಶರ್ಟ್ ಮೇಲೆ ಹಸು ಇರೋದಾ? ನನಗೆ ಹಸು ಕರುಗಳಂದ್ರೆ ಭಾಳ ಇಷ್ಟ. ನಾನು ರೈತ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಇವತ್ತು ರೈತನಂದ್ರೆ ಹರಿದೋಗಿರೋ ಬಟ್ಟೆ ಹಾಕೋಬೇಕು, ಕಿತ್ತೋಗಿರೋ ಪಂಚೆ ಹಾಕೋಬೇಕಂತ ಏನಿಲ್ಲ. ಇದು ಹೇಳಂಗೆ ಇಲ್ಲ ಅಲ್ವಾ? ಜೈ ಹಳ್ಳಿಕ. ಹಾಯ್, ಸಂತೋಷ ಅಂತ. ಹೌದಾ? ಏನಣ್ಣ ಒಳ್ಳೊಳ್ಳೆ ಬಟ್ಟೆ ಒಡವೆ ಹಾಕೊಂಬಂದ್ಬಿಟ್ಟಿದ್ದೀರಾ? ನೋಡಿ ಜನ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾನೆ ಅನ್ಕೊಳ್ಳಲ್ವಾ? ಹೌದಣ್ಣ, ಕೆಲವರು ನನಗೆ ಅಂತಾರ ನಿಮ್ಮ ಅಪ್ಪನ ದುಡ್ಡಲ್ಲಿ ಸೋಕಿ ಮಾಡ್ತೀಯ ಅಂತ. ಹೌದು, ನಮ್ಮ ಅಪ್ಪನಕ ನಾನು ಹುಟ್ಟಿರೋದು. ಬೇರೆ ಯಾರಾದ್ರೂ ಹುಟ್ಟಿದ್ರೆ ಬಂದು ಸೋಕಿ ಮಾಡಲಿ ನಮ್ಮ ಅಪ್ಪ. ನಾನು ರೋಹನ್ ಪ್ರತಾಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀನು ಪ್ರತಾಪ್ ಆಗಿರೋ ಯಾರಾಗಿರೋ, ನಾನು ಮಾತಾಡುವಾಗ ಮಧ್ಯ ಮಾತಾಡಿದ್ರೆ ಪ್ರಪಾತಕ್ಕೆ ತಾಳಿ ಬಿಡ್ತೀನಿ ಅಂತ. ಏನೋ ಮಚ್ಚ, ನೀನ್ ಒಳಗೆ ಹೇಳೇ ಇಲ್ಲ. ಅದೇ ಲಾಸ್ಟ್ ನೈಟಲ್ಲಿ ಕಳ್ಸ್ಬಿಟ್ರು ಮಚ್ಚ ಒಳಗಡೆ, ಗೊತ್ತಾಗ್ಲಿಲ್ಲ ನಂದು. ಹಾಯ್. ನೀವು ಬೆಂಕಿನಾ? ಯಾಕೆ? ಇದುವರೆಗೂ ನಾನು ಯಾರಿಗೂ ಕಾರ್ಗಿಲ್ಲ. ನಿಮ್ಮ ನೋಡಿದ ತಕ್ಷಣ ಬೆಣ್ಣೆ ಥರ ಕಾರ್ಗೋಗ್ಬಿಟ್ಟೆ. ಬೆಂಕಿ ಬರ್ತು. ಪಟಾಕಿ ಯಾವಂದಾಗಿರ್ಲಿ, ಹಚ್ಚೋರ್ ನಾವಾಗಿರ್ಬೇಕು. ಏ ಬಾ ಮಚ್ಚ. ಏನು ಸಮಾಚಾರ? ಹೇಳ್ಬೇಕು ಮಚ್ಚ. ಬಾ ಸಂಗೀತ, ಮೊದಲೇ ಫ್ರೆಂಡು ನಾವು. ನಮ್ಮ ಇವರೆಲ್ಲ ಒಟ್ಟಿಗೆ ಇದ್ರೆ ಅದು ಫ್ರೆಂಡ್ಶಿಪ್ಪು, ನಾವು ಒಟ್ಟಿಗೆ ಇದ್ರೆ ಅದು ಗ್ಯಾಂಗ್.
ಇವಾಗ ಗೊತ್ತಾಯ್ತು ಈ ಸಾಂಗ್ ಯಾರಿಗೆ ಡೆಡಿಕೇಟೆಡ್ ಅಂತ. ನಾನ್ ತುಕಾಲಿ ಸಂತು ಅಂತ ಕಾಮಿಡಿಯನ್. ಏನಂದ್ರೆ ಇನ್ನೊಂದ್ಸರ್ತಿ ಹೇಳಿ. ನಾನು ತುಕಾಲಿ ಸಂತು ಅಂತ ಕಾಮಿಡಿಯನ್. ನೀವ್ ಹೇಳೋ ಮಾತು ಒಂದ್ಸಲಿ ಆದ್ರೂ ನಿಜ ಆಗ್ಬಾರ್ದ ಅನ್ನಿಸ್ತಿದೆ. ಸಂತು ಅವರೇ, ಬೇರೆ ಕಾಮಿಡಿನೂ ಏನಾದ್ರು ತಂದಿದ್ದೀರಾ ಅಥವಾ ಇದೊಂದೇ ಕಾಮಿಡಿ ಇಟ್ಕೊಂಡು ಸೀಸನ್ ಫುಲ್ ಮುಗಿಸ್ತೀರಾ? ನೋಡ ಹೆಂಗಂತವ್ರೆ, ಕರೆಕ್ಟಾಗಿ ಹೇಳ್ತವ್ರು ಬಿಡೋಣ ಅವರು. ಸುಮ್ಮನಿರೋಣ. ಓ ಏಣ ಎಲ್ಲ ಅವಾಗಲೇ ಜೊತೆ ಆಗ್ಬಿಟ್ಟವ್ರೆ. ನಾವು ಹಂಗೆ ಆಗ್ಬೇಕಣ್ಣ, ಇಲ್ಲ ಕಷ್ಟ ಆಗ್ಬಿಡ್ತದೆ. ಸಂಕಿರಣ ನಿನ್ಕ ನನ್ಕ ಒಟ್ಟಿಗೆ ಇದ್ರೆ ಪಿನಾಲೆ ಗಂಟೆ ಬರೋಕ್ಕಾಗತ್ತಣ. ಅಣ್ಣ ಸುಮ್ ಕೂತ್ಕೋ. ಇದು ಎತ್ಕಣ ಇದನ್ನ. ಇದೇ ಕಣ ಗ್ರೀನ್ ಬ್ಯಾಗ್ ಎತ್ಕೊ ಬತ್ತೈತೆ. ಗ್ರೀನ್ ಬ್ಯಾಗ್ ಅಲ್ಲ, ಇದು ಬೀನ್ ಬ್ಯಾಗು. ನಾನು ಕಾಮಿಡಿ ಮಾಡ್ದೆ ಕಣ. ಅದೇನಪ್ಪ ನಿನ್ಕ ನೀ ಮಾತಾಡ್ತೀಯ, ಅದೇ ಕಾಮಿಡಿ ಅನ್ಕೊಂಡು ಮಾತಾಡ್ತೀನಿ. ಇದು ಬಿಗ್ ಬಾಸ್. ಬಿಗ್ ಬಾಸ್. ಈ ಕೂಡಲೇ ಮನೆಯ ಎಲ್ಲ ಸದಸ್ಯರು ಲಿವಿಂಗ್ ಏರಿಯಾದಲ್ಲಿರುವ ಸೋಫಾ ಮೇಲೆ ಕುಳಿತುಕೊಳ್ಳಬೇಕು. ನನ್ಕ ಸ್ವಲ್ಪ ಜಾಗ ಬಿಟ್ರೆ. ಪ್ರಸು, ಏನ್ ಮಾಡ್ತಿದ್ಯಾ? ಹೇಳಿದ್ದಿದ್ದಿ? ಈ ಕನ್ನಡಕ ಇನ್ನು 10 ಎಪಿಸೋಡ್ ಆದ್ಮೇಲೆ ಹಾಕೊಳ್ಳೋದು, ಒಳಗಿಡು. ಅಯ್ಯೋ ಸೈಡಲ್ಲಿ ಇತ್ತಲ್ಲ ಹಾಕೋ. ಹೇಗೆ ಕುಳಿತುಕೊಳ್ಳುತ್ತೀರಿ ಎಂದು ನೋಡಲು ಕರೆದಿದ್ದು. ಇದು ಬಿಗ್ ಬಾಸ್. ಹೆಂಗ್ ತಿರುಗ್ತೀವಿ ಅಂತ ನೋಡಕ್ ಬಿಗ್ ಬಾಸ್. ಅಲ್ಲ ಕಾಮಿಡಿ ಮಾಡಕ್ ನನ್ ಕರ್ಬಿಟ್ಟು ಬಿಗ್ ಬಾಸ್ ಕಾಮಿಡಿ ಮಾಡ್ತಾ ಇದ್ದೆ. ಈ ಕೂಡಲೇ ಮನೆಯ ಎಲ್ಲ ಸದಸ್ಯರು ಸೋಫಾ ಮೇಲೆ ಕುಳಿತುಕೊಳ್ಳಬೇಕು. ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಒಂದನ್ನು ನೀಡುತ್ತಿದ್ದಾರೆ. ಎಸ್ ಬಿಗ್ ಬಾಸ್. ಅದುವೇ ಕೆರೆ ದಡ. ಕೆರೆ ದಡ. ಓಕೆ ಓಕೆ ಬನ್ನಿ. ಉಸ್ತುವಾರಿ ಮಾತ್ರ ನಮ್ ದೀದಿನೇ ಮಾಡಬೇಕು. ದೀದಿ ಮಾಡಿದ್ದಿದ್ದಿ. ಓಕೆ. ಓಕೆ ಓಕೆ. ದೀದಿ ಕೆರೆ ದಡ, ಕೆರೆ ದಡ, ದಡ. ಓ ಮೈ ಸಂಗೀತ ನೀವು ತನಿಷಾ, ವೆರಿ ನೈಸ್ ತನಿಷಾ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ. ಇಟ್ಸ್ ಓಕೆ ಕಾರ್ತಿಕ್, ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮಿಂದ. ನಾನೇನ್ ಮಾಡ್ದೆ? ಕೆರೆಗೆ ತಳ್ಬಿಟ್ಟಲ್ಲ ಕಾರ್ತಿಕ್. ಇಲ್ಲ ಸಂಗೀತ, ಅವ್ರು ದಡ ಹೇಳಕ್ಕಿಂತ ಮುಂಚೆ ನೀ ದಡ 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 ಅಂತ ದಡ್ಡಿ ತರ ಹೋಗ್ಬಿಟ್ರೆ ನಾ ಏನ್ ಮಾಡ್ಲಿ? ಇಲ್ಲ ಕಾರ್ತಿಕ್, ಇಟ್ಸ್ ಓಕೆ. ಇಲ್ಲ ಸಂಗೀತ, ಓಕೆ. ಇದು ಯಾವ ಮಾತಾಡ್ರು? ನಾನೇನ್ ಮಾಡ್ದೆ? ಅಯ್ಯೋ! ಓಕೆ, ಅದು ನಿಮ್ಮ ಪರ್ಸ್ಪೆಕ್ಟಿವ್. ಯಾವ ಪರ್ಸ್ಪೆಕ್ಟಿವ್? ಓಕೆ. ಇದುವರೆಗೂ ಫ್ರೆಂಡ್ಶಿಪ್ ಅಂತ ಬಂದು ಓಕೆ ಪ್ರಸು. ಫ್ರೆಂಡ್ಶಿಪ್ ನ ಟಿಶ್ಯೂ ತರ ಯೂಸ್ ಮಾಡ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ. ಮಾತಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರು ಹೊರಗಿನವ್ರು ಇಲ್ಲ ವಿನಯ್, ಹೊರಗಿನವ್ರು ಅಂತ ಹೇಳ್ಬೇಡಿ. ನಾನ್ ನಿಮ್ಗೆ ಹೇಳಿಲ್ಲ. ನೀವು ಹೊರಗಿನವ್ರು ಅಂತ ಹೇಳಿದ್ರಿ ವಿನಯ್, ಇಲ್ಲಿ ಬಂದಿರೋರೆಲ್ಲ ಬಿಕಾರಿಗಳಲ್ಲ. ಹೊರಗಿನವ್ರು ಅಂತ ಹೇಳ್ಬೇಡಿ. ನಿಮಗೆ ಹೇಳಿಲ್ಲ. ಇನ್ ಯಾರಿಗೆ ಹೇಳ್ತೀವಿ ವಿನಯ್ ನೀವು? ನಾನು ಹೇಳಿದ್ದು ಆ ಹುಳ. ಹುಳುಕ್ ಹೇಳ್ಬಿಟ್ಟು ಅವಳಿಗೆ ಹೇಳ್ಬಿಟ್ಟು ಹುಳುಕಿ ಅಂತ ತಿರುಗ್ತಾವನಲ್ಲ ಅಣ್ಣ. ಚೆನ್ನಾಗಿ ಹೇಳ್ದಣ್ಣ ಡೈಲಾಗ್ ನೀ ಕಣ್ಣಣ್ಣ. ಏನ ಅಣ್ಣ ಕರೆಕ್ಟಾಗಿ ಹೇಳ್ದೆ ಕಣ, ಕರೆಕ್ಟಾಗಿ ಹೇಳ್ದೆ. ಅಲ್ಲ ಕಣ, ವಾಯ್ಸ್ ಏನ ಅಷ್ಟೊಂದು ಜೋರ್ ಮಾಡ್ತಾಳೆ ಅವಳು. ಇಡೀ ಬಿಗ್ ಬಾಸ್ ನಂದು ಅಂತಾಳೆ. ಹುಳುಕ್ ಕೇಳ್ದೆ, ನೀನೇ ಸಡ್ಡ ಬಡ್ಡ ಆಡಿಯಾ? ನೀನು ಹಂಗೆ ಹೇಳ್ತೀವಿ, ಹೊಡೆದ್ಬಿಟ್ಟಷ್ಟು ಕಾಪತ್ತದ ಅವನಿಗೆ. ಹುಳುಕ್ ಕೇಳ್ದಂತೆ, ಹುಳುಕ್ ಕೇಳದೆ. ನನ್ ಮುಂದೆ ಮಾತಾಡಕ್ಕೂ ದಮ್ ಇರ್ಬೇಕು. ದೀದಿ ನೀವು ಸುಮ್ಮನಿರಿ. ಇವನಬ್ಬ ಬಂದ್ಬಿಟ್ಟ ದೀದಿ ಸೊಸೈಟಿ ಗೋಧಿ ಅನ್ಕೊಂಡು ಹೋಗ ಆ ಕಡೆ. ಎದುರುಗಡೆ ಮಾತಾಡಕ್ಕೂ ದಮ್ ಇರ್ಬೇಕು ಮನುಷ್ಯನ್ಗೆ. ಯಾರಿಗೆ ಹೇಳ್ತಿದ್ಯಾ ತನಿಷಾ? ನಾನ್ ನಿಮ್ಮ ಹತ್ರ ಮಾತಾಡಿಲ್ಲ ನಮ್ರತ. ನೀನ್ ನನ್ನ ಹತ್ರನೇ ಮಾತಾಡ್ತಿರೋದು. ನಾನ್ ನಿಮಗೆ ಹೇಳಿಲ್ಲ ನಮ್ರತ, ದಯವಿಟ್ಟು ನೀವು ನನ್ನ ಹತ್ರ ಮಾತಾಡಕ್ಕೆ ಬರಬೇಡಿ. ನೀನ್ ಯಾರು ಹೇಳೋದಿಕ್ಕೆ? ನೀನ್ ಯಾರು? ನೀನಲ್ಲ ಬಿಗ್ ಬಾಸ್, ಅಲ್ಲಿರೋರು ಬಿಗ್ ಬಾಸ್. ಯಾಕೆ ಹಿಂಗ್ ಕಿರಿಚ್ತಾ ಇದ್ದೀರಾ ನಮ್ರತ? ಯಾವಳ ಗುರು ಇವಳು? ಬಾ ಏನ್ ಮುಚ್ಚಲ ಅಂತಾನೆ. ಸಿಂಗಿಲರ್ ಅಲ್ಲಿ ಮಾತಾಡ್ಬೇಡಿ ನಮ್ರತ. ನಾನ್ ಸಿಂಗರ್ ಅಲ್ಲ, ಡ್ಯಾನ್ಸರ್. ಅಲ್ಲ ಕಣ, ಕಾಮಿಡಿ ಮಾಡಕ್ ನನ್ ಕರ್ಸ್ಬಿಟ್ಟು ಅವ್ರೇ ಮಾಡ್ತವ್ರ ಕಾಮಿಡಿಯಾ? ನೋಡು ತನಿಷಾ, ನಾನ್ ನೆನ್ನೆವರೆಗೂ ತಡ್ಕೊಂಡಿದ್ದೆ, ಬಟ್ ಇವತ್ತು ನಾಟ್ ಓಕೆ.
ಇಲ್ಲಿದೆ ಅಲ್ಲ ಅಲ್ವಾ ಸ್ನೇಹಿತ್? ನೋಡಿ ನನ್ನ ವಾಯ್ಸು ಜೋರೆ, ನನ್ನ ವಾಯ್ಸ್ ಇರಿಟೇಷನ್. ಅದು ಸ್ಪೂಫ್ ಆದ್ರೂ ಸರಿ, ಒರಿಜಿನಲ್ ಆದ್ರೂ ಸರಿ, ನಾನು ಯಾರಿಗೋಸ್ಕರನು ಚೇಂಜ್ ಆಗಲ್ಲ. ಅಣ್ಣ ಏನ ವಯಸ್ಸು ಅಷ್ಟೊಂದು ಜೋರಾಗದೆ, ಅಷ್ಟೊಂದು ಕೂಗಾಡ್ತಾಳಣ್ಣ. ಅಯ್ಯಪ್ಪ ನನ್ನ ಕಿವಿನೇ ಚಿಟ್ಟಂತ ಐತೆ. ಬೆಂಕಿ ಅವಳ ಆಟ ಚೆನ್ನಾಗಿ ಆಡ್ತಾಳೆ, ನಿನಕ ಸುಮ್ಮನಿರೋ ನೀನು. ಏನ್ ತುಕ್ಕು? ಬೆಂಕಿ ನೀನ್ ಚೆನ್ನಾಗಿ ಮಾತಾಡ್ದೆ, ಮತ್ತೆ ನನಗೆ ಇಷ್ಟ ಆಯ್ತು. ಬಟ್ ಇನ್ನೂ ಒಂದು ಸ್ವಲ್ಪ ವಾಯ್ಸ್ ಜೋರ್ ಮಾಡ್ಬೇಕಾಯ್ತು ಅವಳಿಗೆ. ಇನ್ನೂ ಇದೆ ಎಲ್ಲ ಕೊಡ್ತೀನಿ ಬಿಡು, ಯಾಕೆ ತಲೆ ಕೆಡ್ಸ್ಕೊತ್ಯಾ? ಆಪಲ್ ಅಣ್ಣ, ಎ ಫಾರ್ ಆಪಲ್. ಏಯ್ ಪ್ರತಾಪ್, ನೀನ್ ನನ್ನ ಹತ್ರ ಸಿಂಪತಿ ಕಾರ್ಡ್ ಪ್ಲೇ ಮಾಡಬೇಡ. ನಾವು ಹಳ್ಳಿ ಹುಡುಗರು, ನಮ್ಮೂರಲ್ಲಿ ಯುಗಾದಿ ಹಬ್ಬಕ್ಕೆ ಈ ಸ್ಪೀಡ್ ಕಾರ್ಡ್ ಮಾತ್ರ ಆಡೋದು. ನಾವು ಯಾವ ಸಿಂಪತಿ ಕಾರ್ಡ್ನು ಪ್ಲೇ ಮಾಡಲ್ಲ ಅಣ್ಣ. ಪ್ರತಾಪ್, ಇದ್ಯಾವುದು ಚೆನ್ನಾಗಿರಲ್ಲ ಪ್ರತಾಪ್. ನಿಮ್ ಟೋನ್ ತುಂಬಾ ಇರಿಟೇಟ್ ಆಗ್ತಿದೆ, ಥ್ರೆಟನಿಂಗ್ ಆಗಿದೆ ವಿನಯ್. ನನ್ನ ವಾಯ್ಸ್ ಇರೋದೇ ಹಿಂಗೆ ಸಂಗೀತ. ನಾನು ವಾಯ್ಸ್ ಚೇಂಜ್ ಮಾಡ್ಕೊಂಡು ಬಿಗ್ ಬಾಸ್ ಬರಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು. ಇದು ಸುಮ್ಮನೆ ಪ್ರತಾಪ್, ಇದೆಲ್ಲ ಚೆನ್ನಾಗಿರಲ್ಲ ಪ್ರತಾಪ್. ವಿನಯಣ್ಣ, ನೀವು ಇವತ್ತು ಮಾತಾಡ್ಲೇಬೇಕು. ನಾನ್ ಮಾತಾಡಲ್ಲ. ಮಾತಾಡ್ಲೇಬೇಕು. ಆಗಲ್ಲ. ಮಾತಾಡ್ಬೇಕು ಪ್ರತಾಪ್. ಅಂದ್ರೆ ನಾವೇ ವಿನಯಣ್ಣ 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 ಎದುರ್ಕೊಂಡ್ಬಿಡ್ಬೇಕಾ? ನನ್ ಡ್ರೋನ್ ಬಂತು. ವಿನಯಣ್ಣ ವಿನಯಣ್ಣ ನನ್ ಡ್ರೋನ್ ಬಂತು. ನನ್ ಡ್ರೋನ್ ನಿನ್ ಡ್ರೋನ್ ರೆಕ್ಕೆ ಪುಕ್ಕ ಎಲ್ಲ ಕಿತ್ಕೊಂಡ್ಬಿದ್ದೈತು ನೋಡಲ್ಲಿ. ಮಾತಾಡ್ತಾ ಯಾವನ ಇವನು? ನಾನು ಡ್ರೋನ್ ಪ್ರತಾಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಿಗ್ ಬಾಸ್. ಬಿಗ್ ಬಾಸ್, ಈಗ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದ್ದು, ಮನೆಯಿಂದ ನೀವು ಹೊರಹಾಕುವ ಒಬ್ಬ ಸ್ಪರ್ಧಿಯನ್ನು ಸೂಕ್ತ ಕಾರಣಗಳೊಂದಿಗೆ ತಿಳಿಸಿ. ಪ್ರತು, ದೀದಿ, ಥು, ಥು. ಈ ಎಪಿಸೋಡ್ ಮುಗ್ದು ಆಗ್ಲೇ 2 ವಾರ ಆಗಿದೆ, ಒಳಗಡೆ ಎತ್ತಿಟ್ಕೊ. ಮತ್ತಿದು ಯಾವಾಗ ಆಗ್ಬೇಕು ಅಂತ ಕೊಟ್ಟಿದ್ದಾರೋ? ನೀನ್ ಹೇಳ್ತೀನಿ ಕೂತ್ಕೊ. ಆಕ್ಚುಲಿ ನನಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಿದ್ದು ಯಾವುದೂ ಸಿಕ್ಕಿಲ್ಲ. ಸೊ ನಾ ಸಂಗೀತ ನಾಮಿನೇಟ್ ಮಾಡ್ತಾ ಇದ್ದೀನಿ. ಹೌದು, ಅದ್ ನಿಮ್ ಪರ್ಸ್ಪೆಕ್ಟಿವ್. ನನಗೆ ಮನೇಲಿ ಇರಕ್ ಆಗ್ತಾ ಇಲ್ಲ ಬಿಗ್ ಬಾಸ್. ನನಗೆ ಯಾಕೆ ಯಾವಾಗ್ಲೂ ಹಿಂಗಾಗುತ್ತೆ? ಅಲ್ಲ ಕಣ, ಇಷ್ಟ ಇಲ್ಲ ಇಷ್ಟ ಅಂದ್ಬಿಟ್ಟೆ ನಾಮಿನೇಟ್ ಮಾಡ್ತಾವ್ರಲ್ಲಣ್ಣ. ಈ ಬಿಗ್ ಬಾಸ್ ಮನೇಲಿ ಏನ್ ನಡೀತೈತೆ ಅಂತ ಗೊತ್ತೈತಲ್ಲ ಕಣ. ನಾನು ಬಂದಾಗಿಂದ ನೋಡ್ತಾ ಇದ್ದೀನ, ಏನೇನೋ ಮಾಡ್ತಾವ್ರೆ. ಇವಾಗ ಹೋಗಿ ನಾನು ಮಾಡ್ತೀನಿ ನೋಡು, ಏನ್ ಮಾಡ್ತೀನಿ ಅಂತ. ಮಾಡೋಣ ನೋಡಿ ಇವಾಗ ಮಾಡೋಣ. ನನಗೆ ಎವಿಡೆಂಟ್ ಕಾಣ್ತಾ ಇದೆ ಈ ಮನೇಲಿ. ಮಾತಾಡ್ತೀನಿ ಇರೋಣ. ತುಕಾಲಿ ಸಂತವರು ಮಾತಾಡ್ತೀನಣ್ಣ. ತುಂಬಾ ಸ್ಟ್ರಾಂಗ್ ಕಂಟೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ಒಳ್ಳೆ ಕಾಮಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ತುಕಾಲಿ ಸಂತೋನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್, ನನಗೆ ಈ ಮನೇಲಿ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದರೆ ವಿನಯ್ ಅವರು. ಆದರೆ ನಾನು ಈ ಮನೇಲಿ ಉಳಿಬೇಕು ಅಂದರೆ ವಿನಯ್ನ ನಾಮಿನೇಟ್ ಮಾಡಲೇಬೇಕು. ಅದಕ್ಕೆ ಅವನ್ನ ನಾಮಿನೇಟ್ ಮಾಡ್ತೀನಿ. ಬಿಗ್ ಬಾಸ್, ಬಾಗಿಲು ತೆಗೀರಿ. ಬಿಗ್ ಬಾಸ್, ತೆಗೀರಿ ಬಾಗಿಲು. ಒಂದು ನಿಮಿಷ ಇರಲ್ಲ. ಬಿಗ್ ಬಾಸ್, ತೆಗೀರಿ. ಬಿಗ್ ಬಾಸ್, ಪ್ರತಾಪ್, ಪ್ರತಾಪ್ ಎದುರ್ಕೊಂಡ್ಬಿಟ್ರೇವಾ? ಮಾತಾಡ್ಬೇಕು ವಿನಯಣ್ಣ ನೀನು ಇವಾಗ. ಇದು ಬಿಗ್ ಬಾಸ್. ಮನೆಯ ಎಲ್ಲ ಸದಸ್ಯರಿಗೂ ಸಮವಾಗಿ ವೋಟ್ ಬಂದಿರುವ ಕಾರಣ ಮನೆಯ ವಿಜೇತರನ್ನು ನೀವೇ ಘೋಷಿಸಬೇಕು. ಸೊ ಇವತ್ತು ಬಿಗ್ ಬಾಸ್ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ವಿನಯ್ ಕಾರಣ. ವಿನಯ್ ಇಲ್ದೆ ಇದುವರೆಗೂ ಗೇಮ್ ಅಂತ ಬಂದಾಗ ಕಾರ್ತಿಕ್ ಒಬ್ಬನೇ ನಿಂತು ಬಿಗ್ ಬಾಸ್, ಈ ಕೂಡಲೇ ತುಕಾಲಿ ಸಂತು ಅವರು ಕನ್ಫೆಷನ್ ರೂಮ್ಗೆ ಹೋಗಿ ಬರಬೇಕು. ಈ ಮನೇಲಿ ನೀವೇನು ಮಾತಾಡ್ಬೇಡಿ. ಬೇದಿ ಸಾರಿ ದೀದಿ. ಎತ್ತಣ ಬಿಗ್ ಬಾಸ್
ಏನಿದು ಬಿಗ್ ಬಾಸ್? ವಿಜೇತರು ಯಾರೆಂದು ಸ್ಪರ್ಧಿಗಳು ಘೋಷಿಸದ ಕಾರಣ ಬಿಗ್ ಬಾಸ್ ನಿಮಗೊಂದು ಹೊಸ ಟಾಸ್ಕ್ ಅನ್ನು ನೀಡುತ್ತಿದ್ದಾರೆ. ಓಕೆ ಬಿಗ್ ಬಾಸ್ ಇಲ್ಲಿರುವ ಓಕೆ ಮಚ್ಚುಗಳಿಂದ ಹೊಡೆದಾಡಿಕೊಂಡು ಸಾಯದೇ ಉಳಿಯುವ ಒಬ್ಬ ಸ್ಪರ್ಧಿಯನ್ನು ವಿಜೇತರೆಂದು ಬಿಗ್ ಬಾಸ್ ಘೋಷಿಸುತ್ತಾರೆ. ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು RIP ಬಿಗ್ ಬಾಸ್ ಮಾಡ್ತಾ ಇದ್ರಲ್ಲ ಬಿಗ್ ಬಾಸ್